ಈ ಸಾರಿ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಒಳ್ಳೆಯ ಫಲಿತಾಂಶ ಬಂದಿದೆ. ಈಗಾಗಲೇ ಪ್ರಥಮ PUC ದಾಖಲಾತಿಯ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ನಮ್ಮಲ್ಲಿ ಅನುದಾನಿತ ಮತ್ತು ಅನುದಾನ ರಹಿತ ವಿಭಾಗಗಳಿದ್ದು, ಅನುದಾನಿತ ವಿಭಾಗಕ್ಕೆ ನಾವು ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀವಿ. ಸೊ ರೋಸ್ಟರ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಮಾಡಿ ಸೀಟನ್ನು ಕೊಡ್ತಾ ಇದ್ದೀವಿ. ಅದಲ್ಲದೆ ಪಠ್ಯೇತರ ಚಟುವಟಿಕೆಗಳು ಸಹ ನಮ್ಮಲ್ಲಿ ಲಭ್ಯವಿದ್ದಾವೆ. NCC ಇದೆ, NSS ಇದೆ, ರೋವರ್ಸ್ ಇದೆ, ಸೇವಾದಳ ಇದೆ, ರೆಡ್ ಕ್ರಾಸ್ ಇದೆ. ಇದರ ಎಲ್ಲ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ಮಕ್ಕಳನ್ನು ನಮ್ಮ ವಿದ್ಯಾಸಂಸ್ಥೆಗೆ, ನಮ್ಮ ಪದವಿ ಪೂರ್ವ ಕಾಲೇಜಿಗೆ ಸೇರಿಸಬೇಕಂತ ಹೇಳಿಬಿಟ್ಟು ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಸೆಕೆಂಡ್ PU ರಿಸಲ್ಟು ಈ ಸರಿ ತುಂಬಾ ಚೆನ್ನಾಗಿದೆ. ಒಟ್ಟು ನಮ್ಮಲ್ಲಿ ಸರಿಸುಮಾರು 100 ಜನ ವಿದ್ಯಾರ್ಥಿಗಳು 85 ಡಿಸ್ಟಿಂಕ್ಷನ್ ಬಂದವೆ. 1 or 2 ಮಾರ್ಕ್ಸಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನು ಮಿಸ್ ಆಗಿದ್ದಾರೆ. ಸುಮಾರು ನಮ್ಮ ಕಾಲೇಜಿನಲ್ಲಿ ಒಟ್ಟು ಸೈನ್ಸಿಂದ 23, ಕಾಮರ್ಸಿಂದ 54, ಆರ್ಟ್ಸಿಂದ 7 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. 288 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. 75 ಸ್ಟೂಡೆಂಟ್ಸ್ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. 15 ಸ್ಟೂಡೆಂಟ್ಸ್ ಜಸ್ಟ್ ಪಾಸ್ ಕ್ಲಾಸಲ್ಲಿ ಆಗಿದ್ದಾರೆ. ಈಗ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆನೂ ಸಹ 30ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಇದಕ್ಕೆ ಎಲ್ಲ ತರಹದ ಸಿದ್ಧತೆ ಮಾಡ್ಕೊಂಡ್ಬಿಟ್ಟು ಪರೀಕ್ಷೆಗೆ ಹಾಜರಾಗಬೇಕಂತ ಸಹ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಲಭ್ಯವಿರತಕ್ಕಂಥ ಕೋರ್ಸ್ಗಳು ಅನುದಾನಿತ ಕೋರ್ಸ್ಗಳಲ್ಲಿ ಸೈನ್ಸ್ ಅಲ್ಲಿ PCM 2 ವಿಭಾಗ ಇದೆ, ಆರ್ಟ್ಸ್ ಅಲ್ಲಿ 2 ವಿಭಾಗ ಇದೆ, HKS ಮತ್ತು HPS, ಕಾಮರ್ಸ್ ಅಲ್ಲಿ EGBA ಇದೆ. ಇವಿಷ್ಟು ಅನುದಾನಿತ ವಿಭಾಗಗಳು. ಅನುದಾನ ರಹಿತ ವಿಭಾಗಗಳು HPS ಅಲ್ಲಿ ಒಂದಿದೆ, EGBA ಅಲ್ಲಿ ಒಂದಿದೆ, EBSCS ಅಲ್ಲಿ 2 ಇದೆ, EMBA ಒಂದಿದೆ, HEBA ಒಂದಿದೆ, SBSCS ಇದೆ. ಸೊ ಹಾಗಾಗಿ ಈ ತರದ ವಿಭಿನ್ನ ಕಾಂಬಿನೇಷನ್ಗಳು ನಮ್ಮ ಕೊಂಗಾಡಿಯಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ದೊರಕತಕ್ಕಂಥದ್ದು. ಹಾಗಾಗಿ ಈ ತರಹದ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಬೇಸಿಕ್ ಮ್ಯಾಥ್ಸ್ ಆಗಿರ್ಬೋದು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಬೇರೆ ಯಾವುದೇ ಕಾಲೇಜುಗಳಲ್ಲಿ ಈ ತರದ ಕೋರ್ಸ್ಗಳನ್ನ ತಮ್ಗೆ ಓದಲಿಕ್ಕೆ ಆಗೋದಿಲ್ಲ. ನೀವು ಈ ತರ ಕೋರ್ಸ್ಗಳು ಬೇಕಂತಂದ್ರೆ ನೀವು ಬೆಂಗಳೂರಲ್ಲಿ ಹೋಗ್ಬೇಕಾಗತ್ತೆ. ಹಾಗಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ವಿದ್ಯಾಸಂಸ್ಥೆಯವರು ಬಡ ವಿದ್ಯಾರ್ಥಿಗಳಿಗೆ ಎಲ್ಲಾ ತರಹದ ಸೌಕರ್ಯಗಳು ಸಿಗಲಿ, ಎಲ್ಲಾ ತರಹದ ಕೋರ್ಸ್ಗಳು ಸಿಗಲಿ ಅಂತ ಹೇಳ್ಬಿಟ್ಟು ಮಾಡಿರೋದ್ರಿಂದ ನಮ್ಮ ವಿದ್ಯಾಸಂಸ್ಥೆಗೆ ಪೋಷಕರು ಸೇರಿಸಿ ಈ ಒಂದು ಒಳ್ಳೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಎಲ್ಲ ಒಂದು ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.